ಪಂಡಿತ್ರೆ ಪಟೇಲಪ್ಪ ಯಾಕೆ ಏನಾಯ್ತು? ಶಾನ್ ಬಗ್ರೆ ನ್ಯಾಯ ಹೇಳ್ರಿ ನೀವೇ. ಯಾವ ನಿಂಗೆ ಅದಕ್ಕೆ ಸಂಬಂಧ ಇಲ್ಲ, ಹೋಗಯ್ಯ ನೀನ್ಯಾಕ ಮೈ ಪರ್ಸ್ಕೊಂತೀಯಾ? ಏನಾಯ್ತು ಪಟೇಲಪ್ಪ? ಅಲ್ಲ ನಿಮ್ಮ ಬೀಗರು ಅದೇ ಶಿವನವ್ರ ಮಾವನು. ಹ್ಞೂ ಏನಾಯ್ತು? ಜಯಮ್ಮನ್ಕ ತಾಳಿ ಕಟ್ಟವನೆ. ನಮ್ಮೂರು ಹಳ್ಳಿಕಟ್ಟೆ ನಾಗಮ್ಮನ ಕತ್ತಾಗಿಂದ ಸಿಂಧಾರ ತಂದ್ಬಿಟ್ಟು ಜಯಮ್ಮನ್ಕ ತಾಳಿ ಕಟ್ಬಿಟ್ಟವನೆ. ಈ ಪಂಡಿತರು ಹೂ ಕಟ್ಬಿಟ್ಟೈತೆ, ಅದನ್ನ ಬಿಚ್ಚಿಕೊಡ್ದು ಹಂಗೆ ಹಿಂಗೆ ಅಂತ ಮಾತಾಡ್ತಾವ್ರೆ. ಯಾಕೆ ಬಿಚ್ಚಿಕೊಡ್ದು? ಹಾಂ, ನಮ್ಮೂರಾಗ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ನಾವೇನು ನೋಡ್ಕೊಂಡು ಸುಮ್ಮನೆ ಇರೋಣ? ಅಲ್ಲ ಪಟೇಲಪ್ಪ, ಸುಮ್ಮನೆ ಯಾರಿಗೂ ತಾಳಿ ಕಟ್ಟೋಕ್ಕಾಗಲ್ಲ. ಅವತ್ತೇನೋ ಋಣಾನುಬಂಧ ಇತ್ತೇನೋ, ಅದು ನಾಗಮ್ಮನ ಕತ್ತಾಗಿಂದು ಜಯಮ್ಮನ ಕತ್ತಕ್ಕೆ ಬಿತ್ತದೆ. ಆಗಬಾರ್ದಾಗಿತ್ತು, ಆಗೋಗ್ಬಿಟ್ಟದೆ. ಇವಾಗ ಅದಕ್ಕೆ ಏನು ಮಾಡೋಕ್ಕತ್ತದೆ? ಹಾಂ, ಅದು ಹಂಗಲ್ಲ ಶಾನ್ ಬೋಗ್ರೆ ಇವನ್ ತರಳೆ ನನ್ನ ಮಗನ ಮಾತು ನೀವು ಕೇಳಬೇಡ್ರಿ. ಅದೇನೋ ಕೆಲಸ ನೋಡೋಗ್ರಿ, ಇವನು ತರಳೆ, ಇವನು ಕಳಬೇಕು ಇವನು. ಕಳಬೇಕು ಹೋದಂಗೆ ಹೋಗೋನು, ಕಳಬೇಕು ಬಂದಂಗೆ ಬಂದವನು. ಇನ್ನೇನು ಆ ಅಮ್ಮನ್ಕ ಉಪ್ಪಿಗಿಲ್ಲ, ಮೆಣಸಿನ್ಕಾಯಿಗಿಲ್ಲ, ಯಾವುದಕ್ಕೂ ಇಲ್ಲ. ಇವನ್ಕ ಇವಾಗ ಹೊಟ್ಟೆಗೆ ಉರಿಬಾರ್ದು ಜಾಗಗಳಿಗೆಲ್ಲ ಉರಿ ಎತ್ಕೊಂಬಿಟ್ಟದು ಇವಾಗ ಇವನ್ಕ. ಇವನು ಕೇಳ್ತಾ ಇರೋದು ನ್ಯಾಯ ಅಲ್ಲ. ಇವನು ಕೇಳೋ ಮಾತುಗಳು 4 ಜನ ಒಪ್ತಾರ, ಮಕ್ಕ ತುಂಬ ತೂ ಅಂತ ಉಗಿತಾರೆ. ಕೇಳ್ತಾವನಲ್ಲ, ಇವನಿಗೆ ಮಾನ ಮರ್ಯಾದೆ ಇಲ್ಲ. ಇವಾಗ ನಾನು ಒಂದು ಮಾತು ಕೇಳ್ತೀನಿ, ನೀನು ಅದಕ್ಕೆ ಒಪ್ಕೊಂತೀಯಾ? ಅದೇನು ಶಾನ್ ಬಗ್ರೆ, ಇವಾಗ ಜಯಮ್ಮನ ಕತ್ತಿಗೆನೋ ಅಯ್ಯಪ್ಪನ ತಾಳಿ ಕಟ್ಬಿಟ್ನು. ನೀನು ಕಟ್ತೀಯನಪ್ಪ ಜಯಮ್ಮನ ತಾಳಿ? ಮಾತಾಡ, ಕಟ್ತೀಯನ ನೀನು ಜಯಮ್ಮನ ತಾಳಿ? ಆಯಿತು, ಅವನೇನೋ ಹುಚ್ಚಿರೋನು ಬಿಡು, ಏನು ತಿಳಿಲ್ಲ, ಕಟ್ಬಿಟ್ಟ. ಅದನ್ನ ಲೆಕ್ಕಕ್ಕೆ ತಗೊಳೋದು ಬೇಡ, ನಾವು ತೆಗ್ಸಾಕ್ತೀರಿ. ಕಟ್ತೀಯ ನೀನು? ನಡಿ, ನಮ್ಮ ಮುಂದೆನೇ ಕಟ್, ನಡಿ, ನಾವೇ ಸಾಕ್ಷಿಗಳು. ಅದಂಗಾಗ್ತದೆ ಶಾನ್ ಬಗ್ರೆ. ಮತ್ತೆ ಇನ್ನೇನಕ್ಕ ಬಟ್ಟಿಗಳರ್ಕಂತ ಇರೋದು ನೀನು? ಲೇ ನೋಡಪ್ಪ, ಕಟ್ತೀನಿ ಅನ್ನಂಗಿದ್ರೆ ಅಯ್ಯಪ್ಪನಿಗೇನು ತಿಳಿಯಲ್ಲ ಅಂತೇಳ್ಬಿಟ್ಟು ಅದನ್ನೇ ತೆಗ್ಸೋಣ ಅಯ್ಯಪ್ಪನ ಕೈಯಿಂದನೇ. ನೀನು ಕಟ್ತೀಯ ತಾಳಿನಾ? ಹೆಂಗಾಗ್ತದೆ ಶಾನ್ ಬಗ್ರೆ, ಎಂತ ಮಾತು ಹೇಳ್ಬಿಟ್ರೆ? ಮತ್ತೆ ಸುಮ್ಮನೆ ಇರಪ್ಪ, ಸುಮ್ಮನೆ ಇದ್ಬಿಡ್ಬೇಕು. ಏನೋ ಅಯ್ಯಮ್ಮನ ಅಣ್ಣನಾಗ ಬರ್ದಂಗೆ ಆಗಲಿ. ಆಯಪ್ಪನ ಮದುವೆ ಆಗಿದ್ದಕ್ಕೆ ಈ ಅಮ್ಮನಿಗೆ ಒಳ್ಳೇದಾಗ್ಬೋದು, ಈ ಅಮ್ಮನ ಮದುವೆ ಆಗಿರೋದಕ್ಕೆ ಆಯಪ್ಪನಿಗೆ ಒಳ್ಳೇದಾಗ್ಬೋದು. ಆಯಪ್ಪನಿಗೂ ಯಾರೂ ಇಲ್ಲ, ಆಯಿತಾ? ಆಗಬಾರ್ದಾಗಿತ್ತು, ಆಗ್ಬಿಟ್ಟದೆ, ಏನೂ ಮಾಡೋಕ್ಕಾಗಲ್ಲ. ನೀನು ಸುಮ್ಮನೆ ಹಿಂಗೆಲ್ಲ ಮಾತಾಡಿದ್ರೆ ನಿನ್ನ ಬೆಲೆ ನೀನೇ ಕಳ್ಕೊತೀಯ. ನಾನು ಹೇಳ್ತಾ ಇದ್ದೀನಿ, ನಿನ್ನ ಬೆಲೆ ನೀನೇ ಕಳ್ಕೊತೀಯ. ಇವನು ತರಳೆ ಶಾನ್ ಬಗ್ರೆ, ತರಳೆ ನನ್ನ ಮಗನು ಕೆಲ್ಸಕ್ಕೆ ಬರೆದು ಮಾತುಗಳು ಮಾತಾಡ್ತಾನೆ. ಅಲ್ಲ, ಯಾರನ್ನ ನೋಡಿದ್ರೆ ಏನನ್ನ ತಗೊಂಡು ಮಕ್ಕಕ್ಕೆ ಬಡಿಯಲ್ಲ. ಆ ಅಮ್ಮನಿಗೆ ಮದುವೆ ಆದ್ರೆ ಇವನೇನು ಅದೇನೋ ಪಕ್ಕದ ಮನೆ ಅಮ್ಮನು ಗಂಡು ಮಗು ಎತ್ತರ ಈ ಕಡೆದ ಮನೆ ಅಮ್ಮನ ಮೈ ಪರ್ಸ್ಕೊಂಡಂತೆ, ಹಂಗಾಯ್ತು. ಆ ಅಮ್ಮನಿಗೆ ಮದುವೆ ಆದ್ರೆ ಇವನ್ಕೇನೋ ಹೊಟ್ಟೆಗೆ ದಗ್ಗೆ. ಹೋಗ್ಲಿ ಬಿಡಲೇ ಪಾಪ್ಯ, ಪಂಡಿತ್ರೆ ಹೋಗ್ಲಿ ಬಿಡ್ರಿ ಪಂಡಿತ್ರೆ, ಇನ್ನೇನು ಮಾಡೋಕ್ಕತ್ತದೆ? ಬಾಯ್ ಮುಚ್ಚಾಯ ಸಾಕು. ನನ್ನ ಮಗನೇ ಬರ್ರಿ, ತಳ್ಳೆ ನನ್ನ ಮಗನ ಹತ್ರ ಏನು ಮಾತು ನೋಡ್ದೇನ ಪಾಪ್ಯ? ಅಯ್ಯೋ ಹೋಗೋಣ ಇನ್ನು ಮಕ್ಕ ನಾನು ಯಾಕಡೆ ಆಗ್ತ ಕಂತ್ರಿ ನನ್ನ ಮಗನ ನೀನು. ಅಜ್ಜಯ್ಯಮ್ಮನ್ನ ಯಾವ ಕಾಲದಾಗಿಂದ ಅಯ್ಯಮ್ಮನ ಸವಾಸ, ಅಯ್ಯಮ್ಮನ ಏನೋ ಉದ್ಧಾರ ಮಾಡ್ತೇನೆ ನೀನು. ಇವಾಗ ಬಂದಿದ್ದೆ ಅಜ್ಜಯ್ಯಮ್ಮನು ಅಂತ. ಲೇ ನಡಿಯಲ್ಲೇ ನಡಿಯ, ಮಾತಾಡಿ ನಿನ್ನ ಬೆಲೆ ನೀನೇ ಕಳ್ಕೊಂಡೆ ಶಾನ್ ಬಗ್ರ ಮುಂದೆ, ಪಂಡಿತರ ಮುಂದೆ. ಪಾಪ್ಯ, ನನ್ನ ಪ್ರಾಣ ಹೋದ್ರು ನಾನು ಜಯಮ್ಮನ ಬಿಡಲ್ಲ. ಜಯಮ್ಮನೇ ನನ್ನ ಪ್ರಾಣ. ಬಂದಾಳು ನಿನ್ನ ಹೆಂಡ್ರು ಪರ್ಕೆತ್ಕೊಂಡು ಪರ್ಕೆಗೆ 12 ಹಾಕ್ತಾಳು. ಇಲ್ಲ ಬಿಡಲ್ಲ, ನನ್ನ ಪ್ರಾಣ ಹೋದ್ರು ದೆವ್ವಾಗ ಬಂದು ಜಯಮ್ಮನ ಜೊತೆಗಿರ್ತೀನಿ. ಏನು ಬಿಡಿಸಲಾಗದ ಅನುಬಂಧ. ನಡಿಯಲೇ ನಡಿಯ. ಅಲ್ಲ ಇವಳದ್ದೇನು ಎಂತ ಕೆಲಸ ಮಾಡ್ಬಿಟ್ಲು? ದೊಡ್ಡಮ್ಮ ಏನಮ್ಮ, ಎಲ್ಲಿ ಸರೋಜಮ್ಮ? ಅಯ್ಯ ಸ್ನೇಹ ಅವ್ರ ಊರ್ಕೋಬೇಕು, ಸ್ನೇಹ ಅವ್ರ ಊರ್ಕೋಬೇಕು ಅಂತ ಗಲಾಟೆ ಮಾಡ್ತಾ ಇದ್ಲು, ಅದಕ್ಕೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಅಯ್ಯೋ ನಾನು ಒಂದು ಮಾತು ಕೇಳ್ಬೇಕು ತಾನೇ? ಅಯ್ಯ ಅವಳು ಖುಷಿಯಾರಿಗಿಲ್ಲಲ್ಲ, ಏನೋ ಅಲ್ಕನ ಹೋದ್ರೆ ಎಷ್ಟು ಗೆಲುವಾತಳೇನು ಅಂತ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ. ಯಾಕಮ್ಮ ಏನಾಯ್ತಮ್ಮ? ಆರಾಮಾಗ ಅವಳೆ ಬಿಡುವ, ನಾಳೆದು ಹೋಗಿ ಕರ್ಕೊಂಬರ್ತೀನಿ. ಅಯ್ಯೋ ಭಗವಂತ, ಹೋಗು ತೆರಿಗೆ. ಯಾವ ಕೆಲಸ ಆಗಬಾರ್ದು ಅನ್ಕೊಂಡಿದ್ನೋ ಅದೇ ಕೆಲಸನೇ ಆಗೋಯ್ತು. ರಾಮುನು ತಾತನ ಕಳಿಸ್ಬಿಟ್ಟು ಫಸ್ಟ್ ಅಲ್ಲಿಂದ ಕರ್ಕೊಂಬರ್ಬೇಕು. ತಿರ್ಗೇ ಕಿತಾಪತಿ ಮಾಡ್ತಾಳೆ, ಅವ್ರಿಗೆ ನೆಮ್ಮದಿ ಇಲ್ದಿದ್ದಂಗೆ ಮಾಡಿಬಿಡ್ತಾಳೆ ಅಷ್ಟೇನ. ತಾತನ ಬರಲಿ ಹೇಳ್ತೀನಿ, ಅಷ್ಟು ಹೋಗಿ ಎಳ್ಕೊಂಬರ್ಬೇಕು. ಏನಮ್ಮ ಮನೆಗೆ ಎಲ್ಲರೂ ಚೆನ್ನಾಗವ್ರೇನಮ್ಮ? ಹ್ಞೂ ಚೆನ್ನಾಗವ್ರೆ. ಏನು ಈ ನಡುವೆ ಯಾರು ಬರೇ ಇಲ್ಲೇ? ನಾನು ಬಂದಿದ್ದೀನಲ್ಲ, ಎಲ್ಲಿ ನಿಮ್ಮ ಮಗನ? ಹೌದಾ, ಕೆಲ್ಸಗ್ಲ ಏನು ಮಾಡೋಕ್ಕಾಗಲ್ಲಮ್ಮ, ವ್ಯವಸಾಯ ಮಾಡೋರ ಕೆಲಸನೇ ಅಷ್ಟು. ನಿಮ್ಮ ಮಗನ ಎಲ್ಲಿ? ಲೇ ಸ್ನೇಹ, ಏನಮ್ಮ ಎಲ್ಲ ನಿಮ್ಮ ಯಜಮಾನು ಇನ್ನ ಎಷ್ಟೊತ್ತಾದೈತೆ ಬರೋದು? ಯಾಕಮ್ಮ ಏನಾಯ್ತು? ಏನಿಲ್ಲ, ಎಷ್ಟೊತ್ತಾದೈತೆ ಬರೋದು ಅಂತ ಕೇಳಿದ್ನೆ. ಇನ್ನ ಲೇಟ್, ಇನ್ನ ಇವಾಗ ಎಷ್ಟು ಟೈಮು? 3 ಗಂಟೆ. ಅಯ್ಯಪ್ಪನ್ ಬರೋದು 7:30 8 ಗಂಟೆ ಆಗ್ತೈತೆ. ಹೌದಾ, ಬರ್ಲಿ ನಿಧಾನವಾಗಿ ಬರ್ಲಿ. ಏನ ಮಾಡೋಗೆ ಬಿಸಿ ಅಡಿಗೆ ಬರ್ತಾ ನೀನು? ಮಾಡಿದ್ದೀನಿ, ಅದಕ್ಕೆ ಅನ್ನ ಒಂಚೂರು ಮಾಡಿದ್ರೆ ಆಯ್ತು. ಸರಿ. ಇನ್ನೇನು ಸಮಾಚಾರ? ಇದೇ ನಮ್ಮ ಅಮ್ಮನ ವಸ್ತುಗೆ ಮಾತಾಡ್ತಾಳೆ. ಏನಮ್ಮ ಏನೋ ವಿಚಿತ್ರವಾಗಿ ಮಾತಾಡ್ತಾ ಇದೆಯಾ? ಯಾಕೆ ಏನಾಯ್ತು? ಅಯ್ಯ ನಾನೇನು ವಿಚಿತ್ರವಾಗಿ ಮಾತಾಡ್ತಾ ಇದ್ದೀನಿ? ಎಲ್ಲ ನಿಮ್ಮ ಯಜಮಾನು ಅಂತ ಕೇಳಿದ್ನಮ್ಮ. ಏನು ಸಮಾಚಾರ ಅಂತ ಕೇಳಿದ್ನೆ, ಅದ್ರಾಗ ಏನು ವಿಚಿತ್ರ? ಹೌದಾ,
ಮಾಡ್ಕೊಂಡಿರು ಬರ್ತೀನಿ. ಹೋಗ್ಲಿ ನಿಮ್ಮ ಯಜಮಾನ್ಕ ಫೋನನ್ನ ಮಾಡ್ಕೊಂಡು ಮಾತಾಡ್ತೀನಿ. ಅಯ್ಯ ಬಂದಾಗಿದ್ದ ಒಂದು 1000 ಸತಿ ಕೇಳಿದ್ಯಾನ. ನಮ್ಮ ಯಜಮಾನ್ ಹತ್ರ ಏನು ಮಾತಾಡ್ತೀಯ ನೀನು ಫೋನಾಗೆ? ಅಯ್ಯಪ್ಪನ ಬಿಜಿನಾಗಿತ್ತಾನೆ. ನಾನೇ ಒಂದ್ಕಿತ 2 ಕಿತ ಫೋನ್ ಮಾಡ್ತೀನಿ ರೇಗ್ತಾನೆ. ನಂಗೆ ಬಿಡುವಾಗಿದ್ದಾಗ ನಾನೇ ಫೋನ್ ಮಾಡ್ತೀನಿ, ಸುಮ್ಮನೆ ಇರಲಿ, ಬಾಸ್ ಬೈತಾರೆ ಅಂತ ಅಂದ್ಬಿಟ್ಟು. ನೀನು ಸುಮ್ಮನೆ ಇರು. ನೀನು ಏನಕ್ಕೆ ಇವಾಗ ಫೋನ್ ಮಾಡೋದು? ಏನಕ್ಕೆ ನೀನು ಮಾತಾಡೋದು? ಅದ್ಯಾಕ್ಲೆ ಹಂಗಂತೀಯ? ಹ್ಞೂ ಮತ್ತೆ ಏನಾಯ್ತು ಮಾತಾಡೋದು? ಮನೆಗೆ ಬರ್ತಾನಲ್ಲ ಅವಾಗ ಮಾತಾಡಿ ಅಂತ ಬಿಡು. ಏನು ಇದಕ್ಕಿದ್ದಂಗೆ ಫೋನ್ ಇಲ್ಲ ಏನೂ ಇಲ್ಲ, ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಅಯ್ಯ ಸುಮ್ಮನೆ ಏನೋ ನೋಡ್ಬೇಕು ಅನಿಸ್ತು, ಅದಕ್ಕೆ ಬನ್ನಮ್ಮ. ಮಗುವಲ್ಲಿ ಅವಳ ಸ್ಕೂಲ್ಗೆ ಸೇರ್ತಿದ್ರಿ ಕಾನ್ವೆಂಟ್ಗೆ. ಬರ್ತಾಳೆ ಅವಳು 4:15ಕ. ಚೆನ್ನಾಗಿ ನೋಡ್ಕೊಂತಾನೆ ನಿಮ್ಮ ಯಜಮಾನು? ಹಾಂ ಅದೇ ನಿನಗೆ ತಿಳಿದೇನಮ್ಮ? ಚೆನ್ನಾಗಿ ನೋಡ್ಕೊಂತಾನೆ. ಅದೇನು ಹೊಸ್ದಾಗಿ ಕೇಳ್ತಾ ಇದೆಯಾ? ಪರವಾಗಿಲ್ಲ, ಒಳ್ಳೆಯವನೇ ಅಲ್ಲ? ಹ್ಞೂ ಒಳ್ಳೆಯವನೇ. ನಿಮ್ಮ ಅಮ್ಮನಿಗೆ ಏನಾರ ಮಾಡ್ಕೊಡಾಗಮ್ಮ ತಿನ್ಲಿ. ಬೋಂಡ ಮಾಡ್ತಾ ಇದ್ದೀನಿ. ಹೌದಾ? ಬೇಡ ಅಂತ ಊಟ? ಅದೇನು ಉಪವಾಸ ಇರ್ತಾಳಂತ? ಇಲ್ಲ ಬೋಂಡ ಮಾಡ್ತಾ ಇದ್ದೀನಿ, ಬೋಂಡ. ಏನು ನಿನ್ನ ಇಷ್ಟ, ನಿಮ್ಮ ಅಮ್ಮನ ಇಷ್ಟನಮ್ಮ. ಏನು ಮಾಡೋಕ್ಕತ್ತದೆ? ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ಈ ಅಜ್ಜಿಗೇನು ಕಿವಿ ಕೇಳಿಸಲ್ಲ? ಅದ್ಯಾಕಮ್ಮ ಹಂಗಾಡ್ತಾ ಇದೆಯಾ ವಿಚಿತ್ರವಾಗಿ? ನಮ್ಮ ಅತ್ತೆಗೆ ಕಿವಿ ಕೇಳಿಸಲ್ಲ ಅಂತ ನಿಂಗೆ ಫಸ್ಟಿಂದ ತಿಳಿತಾನೆ? ಅದೇನು ಇವಾಗ ಹೊಸ್ಕ ಕೇಳ್ತಾ ಇದೆಯಾ ಕಿವಿ ಕೇಳಿಸಲ್ಲ ಅಂತ? ಹಾಂ ಅಯ್ಯೋ ಮರ್ತೋಗ್ಬಿಟ್ಟಿದ್ನಿಲ್ಲೇ. ಅದ್ಯಾಕೋ ಈ ನಡುವೆ ಬೊಲೆ ಮರುಗು ಸ್ನೇಹ ನಂಕ. ಆಸ್ಪತ್ರೆಗೆ ತೋರಿಸ್ಕೊಬೇಕು. ಸಂಜೆನ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀನಿ. ಅದ್ಯಾಕ್ಲೆ ಹಂಗಂತ ಇದೆಯಾ? ಏನು ಇಲ್ಲಮ್ಮ ರಾಮವನ್ನು ಕರ್ಕೊಂಡು ತಂದ್ಬಿಡು. ತಾತನೋ ರಾಮವನ್ನು ಕರ್ಕೊಂಡು ಹೋಗ್ತಾನೆ. ನಮ್ಮ ಯಜಮಾನ್ಕ ಬಿಡುವಾಗಲ್ಲ. ಏನು ಬೇಡ, ನಿಮ್ಮ ಯಜಮಾನ್ ಜೊತೆಗೆ ಓದ್ತೀನಿ ಬಿಡು. 1-2 ದಿವಸ ಇಲ್ಲೇ ಇದ್ಬಿಟ್ಟು ಆಮೇಲೆ ಓದ್ತೀನಿ. ಇನ್ನು ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆಗೆ ಹೋಗ್ಬೇಕಂದ್ರೆ. ಹ್ಞೂ ಸರಮ್ಮ ಆಯಿತು. ಎಷ್ಟಕ್ಕೆ ಬರ್ತಾ ನಿಮ್ಮ ಯಜಮಾನ? ಕೇಳಿ ತರಕಾರಿ ತಿಂದಿದ್ದೆ ಅಂದ್ರೆ ಬೀಳ್ತಾವೆ ನೋಡ್ಕೊಂಡು ನನಗೆ ಪಾಪ ಬಸ್ಬೇಡ ನೀನು. ನಾನು ಎಂಥವಳು ಅಂತ ಗೊತ್ತು ತಾನೇ ನಿಂಕ? ಕೇಳಿದ್ನೇ ಕೇಳ್ತಾ ಇದೀಯಾ? ಪಾಪ ಮಾಡ್ಕೊಂಬಿಡಲಿ. ಬಂದಾಗಿಂದ ಸಂಜೆ ಅಂತ ಏನದು? ಅಲ್ಲ ನನ್ನ ಲವರ್ ನಾನು ಕೇಳಿದ್ರ ಇವಳು ಕೇಳ್ತಾಳ? ಇವಳಿಗೇನು ಇಷ್ಟೊತ್ತಿಗವ್ರಿ? ಬರೀ ಸಿಟ್ಕೊಂಡು ಇದ್ದಂಗೆ ಅವಳು ಇವಳು ಇರೋದು ನೋಡಿ. ಹೆಂಗವಳೆ ಬೋರ್ ಬೊಮ್ಮಕ್ಕೆ ನಿಂಗೆ. ನಾನು ಎಷ್ಟು ಚೆನ್ನಾಗಿದ್ದೆ. ಹಾಂ ಕಟ್ಟಿಂಗ್ ಒಂದು ಮಾಡಿಸ್ಕೊಂಡವಳೆ ಕೋತಿಂಗೆ. ಅದೇನೋ ಅಮ್ಮನ್ಕ ಮಗಳ್ಕ ಆಗಲ್ಲ. ಅದ್ಯಾಕ ಮಗಳು ಹೋಗಿದ ತಕ್ಷಣ ಅಮ್ಮನ ಮಗ ಇಳಿಸ್ಕೊಂಡ್ಲ? ಹಾಂ ಏನು ಕಿತ್ಲಾಡಿದ್ರೆ ಹೆಂಗೆ? ಲೇ ಬೆಳಗ್ಗೆ ಬಟ್ಟೆಗಳು ಹಾಕೊಡೋದಲ್ಲ, ಎಲ್ಲೇ ಆ ಬಟ್ಟೆಗಳು? ಲೇ ಏನು ಪರ ಮೇಲೆ ಬೀಳ್ತವೆ ಏಟಗ್ಲಿಂಕ. ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಿ ತಪ್ಪು. ಸರಿ ಹೋಗು, ಕೈಕಾಲು ಮುಖ ತೊಳ್ಕೊಂಬಾಗ ಹಾಲು ಕೊಡ್ತೀನಿ. ಇವಳು ದೀಪ ಮಗಳಲ್ಲ? ನಾನು ಅವಾಗೇನ ಬಂದೆ. ಎಲ್ಲಿ ನಿಮ್ಮ ಅಮ್ಮನ? ಆಯಮ್ಮನಲ್ಲೇ ನಿಮ್ಮ ಅಮ್ಮನ. ದೀಪ ಇವ್ರ ಅಮ್ಮನು ಸತ್ತೋದ್ಲು. ಆಮೇಲೆ ಈ ಹುಡುಗಿನ ಮಾಡ್ಕೊಂಬಂದಿರೋದು ನಾವು. ಪಾಪ ಚೆನ್ನಾಗಿ ನೋಡ್ಕೊಂತಾಳೆ. ಇಲ್ಲೇ ನಿಮ್ಮ ಅಮ್ಮನ ಬದುಕವಳೆ. ನನಗೆ ಗೊತ್ತೇ ನಿಮ್ಮ ಅಮ್ಮನ ಬದುಕವಳೆ. ನಿಮ್ಮ ಅಮ್ಮನು ಬೆಂಗಳೂರಾಗ ಅವಳೆ ಬದುಕವಳೆ. ಇವರೆಲ್ಲ ಸುಳ್ಳು ಹೇಳ್ತಾವ್ರೆ ನಿಂಕ. ನಿಮ್ಮ ಅಮ್ಮನ ಬದುಕವಳೆ. ನಿಜವಾಗ್ಲೂ ನಾನೇ ಮಾತಾಡ್ತಿದ್ದೀನಿ ಮೊನ್ನೆ. ಏನು ಮಾಡೋಕ್ಕಾಗಲ್ಲಮ್ಮ. ಯಾರ್ಯಾರ ಕೈ ಭೂಮಿ ಮೇಲೆ ಎಷ್ಟೆಷ್ಟು ದಿನ ನಾನು ಅಷ್ಟೆಷ್ಟೇ ದಿನನೇ. ಏನು ಮಾಡೋಕ್ಕಾಗಲ್ಲ. ಹೋಗೋಳು ಓದ್ಲು. ಏನು ಮಾಡೋದು? ಚೆನ್ನಾಗಿ ನೋಡ್ಕೊತಾಳೆ ಮಗುನ. ನಾನು ಮದುವೆ ಮಾಡ್ಕೊಂಬಂದಾಗ ಹೆಂಗೋ ಏನೋ ಅಂತ ಅನ್ಕೊಂಡಿದ್ದೆ. ಚೆನ್ನಾಗಿ ನೋಡ್ಕೊತಾಳೆ. ಇನ್ನು ಇವಳೇ ಅವಳು ಕಾಟ ಕೊಡ್ತಾಳೆ. ನಿಮ್ಮ ಅಮ್ಮನ ಸತ್ತೋಗೋಳ ಅಂತ ಹೇಳಿಲ್ಲ ತಿರ್ಗಾ ಯಾಕೆ? ಇವಾಗ ನಿಂಗೆ ನಾನೇನು ಕಮ್ಮಿ ಮಾಡಿದ್ದೀನಿ? ಚೆನ್ನಾಗಿ ನೋಡ್ಕೊಂತ ಇದ್ದೀನಲ್ಲ, ಯಾಕೆ ಹಿಂಗೆಲ್ಲ ಆಡ್ತಾ ಇರೋದು ನೀನು? ಯಾರು ಹೇಳಿದ್ದ? ಯಾಕಮ್ಮ ನನ್ನ ಸಂಸಾರನ ಹಾಳು ಮಾಡಕ್ ಬಂದಿದ್ದೀನಮ್ಮ ನೀನು? ಹಾ ಬಾಯಿ ಮುಚ್ಕೊಂಡಿರಕ್ಕಾಗಲ್ಲೇನಮ್ಮ? ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯ? ಅವ್ಳ ಮಗು ಮನ್ಸು ಯಾಕಮ್ಮ ಹಾಳು ಮಾಡ್ತಾ ಇದೀಯಾ? ಸುಮ್ಮನೆ ಇರಮ್ಮ. ಏನಮ್ಮ ಬಂದಿರೋದು ನಿಂಕ ಬರಬಾರ್ದು? ಲೇ ಇರೋ ವಿಷಯ ಹೇಳ್ತಾ ಇದ್ದೀನಿ, ಇಲ್ಲಿದ್ದೇನು ಹೇಳ್ತಾ ಇಲ್ಲ ನಾನು. ಏನ್ ಹೇಳ್ತಾ ಇದೀಯಾ? ಏನ್ ಸತ್ತೋಗಿರೋಳು ಎದ್ದು ಬರ್ತಾಳೆ ಅವ್ರ ಅಮ್ಮನು? ಯಾರು ಹೇಳಿದ್ದು ನಿಂಗೆ ಅವ್ರ ಅಮ್ಮನ ಸತ್ತೋಗೋಳೆ ಅಂತ? ದೀಪ ಅವಳ ಹೆಸರು. ನಮ್ಮ ಯಜಮಾನು ಹೇಳ್ತಾವಳೆ, ನಮ್ಮ ಅತ್ತೆನೂ ಹೇಳ್ತಾವಳೆ. ಅವಳು ಇಷ್ಟಿನಿಂದ ಹೇಳ್ತಾ ಇದ್ಲು, ಇವಾಗ ಏನು ಅಳ್ತಾವಳೆ? ಇಲ್ಲ ಬದುಕಿಲ್ಲ, ಅಮ್ಮನ ಸತ್ತೋಗೋಳೆ. ಬದುಕೋಳೆ ಸ್ನೇಹ. ದೀಪ ಬದುಕೋಳೆ, ಸತ್ತೋಗಿಲ್ಲ. ಏನ್ ಹೇಳ್ತಾ ಇದೀಯಮ್ಮ? ನಿಜಾನೇ ಹೇಳ್ತಾ ಇದ್ದೀನಿ, ಬದುಕೋಳೆ. ಬೆಂಗಳೂರಾಗ ಅವಳೆ ಸತ್ತೋಗೋರೆ ಅಂತ ಇವರೆಲ್ಲರೂ ನಿನ್ನ ಹತ್ರ ಸುಳ್ಳು ಹೇಳೋರಷ್ಟೇ. ಅವಳು ನಿಜವಾಗೂ ಬದುಕೋಳೆ. ಅವಳು ಮದುವೆಗೆ ಮುಂಚೆ ಯಾರನ್ನ ಪ್ರೀತಿ ಮಾಡ್ತಾ ಇದ್ಲು. ಅವ್ರ ಮನೆಯವರು ಬಲವಂತವಾಗಿ ನಿಮ್ಮ ಯಜಮಾನ ಕೊಟ್ಟು ಮದುವೆ ಮಾಡಿದ್ರು. ಅವಳು ನಿಮ್ಮ ಯಜಮಾನ್ ಜೊತೆಗೆ ಬಾಳಿಲ್ಲ.
ಪ್ರೀತಿ ಮಾಡ್ತಾ ಇದ್ಲಲ್ಲ ಅವನ ಜೊತೆಗೆ ಹೋಗವಳೆ, ಸತ್ತೋಗಿಲ್ಲ ಬದುಕವಳೆ. ಯಾರು ಇವೆಲ್ಲ ಹೇಳಿದ್ ನಿಂಕ? ಯಾರೋ ಏನು ಹೇಳೋದು ನನಗೆ ಗೊತ್ತಾಯ್ತು. ಬೇಕಾದ್ರೆ ನಿಮ್ಮ ಯಜಮಾನ್ ಬಂದಾಗ ಕೇಳು ನಿಜನಾ ಅಂತ ಹೇಳ್ಬಿಟ್ಟು. ಸತ್ತೋಗಿಲ್ಲ ಬದುಕವಳೆ. ನೀನು ಬೇಕಾದ್ರೆ ನನ್ನ ಜೊತೆಗೆ ಬಾ, ನಾನೇ ಕರ್ಕೊಂಡೋಗ್ತೀನಿ, ನೋಡಿಸ್ತೀನಿ. ಮತ್ತೆ ನನ್ನ ಹತ್ರ ಸುಳ್ಳು ಹೇಳಿದ್ ನಮ್ಮ ಯಜಮಾನ. ಮೋಸ ಹೋಗ್ಬಿಟ್ಟೆ ನಾನು. ಸತ್ತೋಗೋಳೆ ಅಂತ ಹೇಳಿದ್ನು, ಇವಾಗ ನೀನು ನೋಡಿದ್ರೆ ಬದುಕೋಳೆ ಅಂತ ಹೇಳ್ತಾ ಇದೀಯ. ಏನಮ್ಮ ಇದೆಲ್ಲನೂ? ಹಂಗಾದ್ರೆ ನಿನಗೆ ಗೊತ್ತಿಲ್ಲ ಇದೆಲ್ಲನೂ? ದೇವರನಿಗೂ ಗೊತ್ತಿಲ್ಲ. ಇವಾಗ ನೀನು ಹೇಳಿದ್ಮೇಲೆ ನಂಗೆ ತಿಳಿತಾ ಇರೋದು. ಅವಳ ಸುದ್ದಿನೇ ಮಾತಾಡಲ್ಲ, ಸತ್ತೋಗಿರೋ ಸುದ್ದಿ ಏನಕ್ಕೆ ಮಾತಾಡಬೇಕು ಅಂತಾರೆ. ಮೋಸ ಹೋಗ್ಬಿಟ್ಲ ನಾನು. ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ನಮ್ಮ ಯಜಮಾನ ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ನು? ಹಂಗಾದ್ರೆ ಇಷ್ಟಿನಿಂದ ನನ್ನ ಹತ್ರ ನಾಟಕ ಆಡ್ತಾ ಇದ್ನ? ನನ್ನ ಜೀವನ ಎಲ್ಲ ಹಾಳಾಗೋಯ್ತು. ಕರ್ಕೊಂಡೋಗ್ತೀನಿ, ಸುಮ್ಮನೆ ಕರ್ಕೊಂಡೋಗ್ತೀನಿ, ನಿಮ್ಮ ಅಮ್ಮನ ನೋಡಿಸ್ತೀನಿ. ಮೋಸ ಮೋಸ. ನಾನು ಯಾರನ್ನ ಒಳ್ಳೆಯವ್ರು ಅನ್ಕೊಂತೀನಿ ಅವರೆಲ್ಲ ಮೋಸ ಮಾಡ್ತಾರೆ ನಂಕ. ಅವಳು ಬದುಕಿದ್ರು ಸತ್ತೋಗೋಳು ಅಂತ ಯಾಕೆ ಸುಳ್ಳು ಹೇಳಿದ್ನು ನಮ್ಮ ಯಜಮಾನ್ ನನ್ನ ಹತ್ರ? ಅದನ್ನ ನೀನೇ ಕೇಳಬೇಕು. ಬದುಕವಳೆ ಅವಳು, ಅವನ ಜೊತೆಗೆ ಅವಳೆ. ಬರಲಿ, ಇವತ್ತು ಮನೆಗೆ ಬರ್ಲಿಕ್ಕೆ ರಾತ್ರಿ ಬಿಡಿಸ್ತೀನಿ. ನಾನು ಒಂದು ನಿಮಿಷ ಈ ಮನೆಗಿರಲ್ಲ. ನಾನು ಇರಲ್ಲ ಅಂದರೆ ಇರಲ್ಲ ಅಷ್ಟೇ. ಮುಂದುವರಿಯುವುದು